ಎಸ್.ಡಿ.ಎ ಮತ್ತು ಎಫ್.ಡಿ.ಎಗಾಗಿ ಮುಖ್ಯ ಪ್ರಶ್ನೆಗಳು. ಕುಡುಕುಲಂನ ಪರಮಾಣು ವಿದ್ಯುತ್ ಘಟಕವು ಕೆಳಕಂಡ ಯಾವ ದೇಶದ ರಿಯಾಕ್ಟರ್ಗಳನ್ನು ಹೊಂದಿದೆ? ರಷ್ಯಾ ದೇಶದ. ಯಾವ ಕಲ್ಲಿದ್ದಲು ಗಣಿಯಿಂದ ಗರಿಷ್ಠ ಕಲ್ಲಿದ್ದಲು ಲಭ್ಯ? ಝರಿಯಾ. ಚಿನ್ನದ ಗಣಿಗಳು ಎಲ್ಲಿವೆ? ಅಟ್ಟಿ. ವಜ್ರದ ಗಣಿಗಳು ಎಲ್ಲಿವೆ? ಮಧ್ಯಪ್ರದೇಶದ ಪನ್ನಾ. ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಎಲ್ಲಿದೆ? ಕೊಚ್ಚಿನ್. ಏಷ್ಯಾದ ಮೊಟ್ಟಮೊದಲನೆಯ ಜಲವಿದ್ಯುತ್ ಯೋಜನೆ ಶಿವನಸಮುದ್ರ ಯೋಜನೆ. ಲಿಮೊನೈಟ್ ಎಂಬುದು ಇದರ ಒಂದು ವಿಧ ಅಥವಾ ಮಾದರಿಯಾಗಿದೆ. ಕಬ್ಬಿಣದ ಅದಿರು. ಬೆಳ್ಳಿ ಸಮೃದ್ಧವಾಗಿ ಸಿಗುವಂತಹ ರಾಜ್ಯ ರಾಜಸ್ಥಾನ. ಸೌರಶಕ್ತಿಯು ನವೀಕರಿಸಬಲ್ಲ ಶಕ್ತಿ. ಈ ಭೂಮಿಯ ಮುಖ್ಯ ಶಕ್ತಿಯ ಮೂಲ ಸೌರಶಕ್ತಿ. ಭೂಗರ್ಭ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವಾದ ವರಾಹಿ. ಭೂಗತ ಯೋಜನೆ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ. ನೈವೇಲಿಯಲ್ಲಿ ದೊರೆಯುವ ಬೃಹತ್ ನಿಕ್ಷೇಪಗಳು ಲಿಗ್ನೈಟ್. ಭಾರತದಲ್ಲಿ ಅತ್ಯಂತ ಆಳದ ಗಣಿ ಕೋಲಾರ್. ಕ್ಯೋಂಜಾರ್ ಮತ್ತು ಸಿಂಗಭೂಮ್ಗಳು ಇದರ ಪ್ರಮುಖ ಉತ್ಪಾದನಾ ಕೇಂದ್ರಗಳು. ಕಬ್ಬಿಣದ ಅದಿರು. ಸಾಗರದ ಅಲೆಗಳ ಶಕ್ತಿಯಿಂದ ವಿದ್ಯುತ್ ಶಕ್ತಿ ಉತ್ಪಾದಿಸುವ ಪ್ರಾಯೋಗಿಕ ಸ್ಥಾವರವು ಪ್ರಸ್ತುತ ಯಾವ ರಾಜ್ಯದಲ್ಲಿ ಕಾರ್ಯಾಚರಣೆಯಲ್ಲಿದೆ? ಕೇರಳ. ದಾಲಿ ರಾಜ ಎಂಬ ಸ್ಥಳದಲ್ಲಿ ಕಬ್ಬಿಣ ಅದಿರಿನ ಗಣಿಗಾರಿಕೆ ಮಾಡಲಾಗುತ್ತಿದೆ. ಬಿಹಾರ್ ರಾಜ್ಯದ ಝರಿಯಾದಲ್ಲಿ ಕಲ್ಲಿದ್ದಲ ಗಣಿಗಳು ಇವೆ. ಭಾರತದ ಅತಿದೊಡ್ಡ ಅಬ್ರಕದ ನಿಕ್ಷೇಪಗಳಿರುವ ರಾಜ್ಯ ಆಂಧ್ರಪ್ರದೇಶ. ಜೈತಾಪುರ್ ನ್ಯೂಕ್ಲಿಯರ್ ಸ್ಥಾವರವು ಎಲ್ಲಿದೆ? ಮಹಾರಾಷ್ಟ್ರದ ಕೊಂಕಣದಲ್ಲಿರುವ ರತ್ನಗಿರಿ ಸಿಂಧುದುರ್ಗ ಜಿಲ್ಲೆ. ಕುಡುಕುಳಂ ಅಣುವಿದ್ಯುತ್ ಸ್ಥಾವರವು ತಮಿಳುನಾಡು ರಾಜ್ಯದಲ್ಲಿದೆ. ಇದು ಭಾರತ ಹಾಗೂ ರಷ್ಯಾ ನಡುವಿನ ಸಹಯೋಗ ಕಾರ್ಯಕ್ರಮವಾಗಿದೆ. ವಿಷ್ಣುಪ್ರಯಾಗ್ ಜಲವಿದ್ಯುತ್ ಶಕ್ತಿ ಪರಿಯೋಜನೆ ಎಲ್ಲಿದೆ? ಉತ್ತರಾಖಂಡ. ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಲೋಹ ಅಲ್ಯೂಮಿನಿಯಂ. ಅತಿ ಹೆಚ್ಚು ಬೆಳ್ಳಿಯನ್ನು ಉತ್ಪಾದಿಸುವ ದೇಶ ಮೆಕ್ಸಿಕೋ. ಯಾವುದಕ್ಕೆ ಕುದುರೆಮುಖ ಪ್ರಸಿದ್ಧಿ? ಕಬ್ಬಿಣದ ಅದಿರು. ಅಟ್ಟಿ ಗಣಿಗಳು ಇರುವ ಜಿಲ್ಲೆ ರಾಯಚೂರ. ಅಂಕಲೇಶ್ವರ ಯಾವುದರ ಉತ್ಪಾದನೆಗೆ ಪ್ರಸಿದ್ಧಿ? ಪೆಟ್ರೋಲಿಯಂ. ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರದ ತಾರಾಪುರ್. ಭಾರತದಲ್ಲಿ ವಜ್ರದ ಗಣಿಗಳು ಇರುವ ರಾಜ್ಯ ಮಧ್ಯಪ್ರದೇಶದ ಪನ್ನಾ. ಕೇಂದ್ರೀಯ ವಿದ್ಯುತ್ ಸಂಶೋಧನಾ ಕೇಂದ್ರ ಬೆಂಗಳೂರು.